ಸೊ ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತು ನಾವು ಮ್ಯಾಟ್ರಿಕ್ಸ್ ಬಗ್ಗೆ ಏನು ಡಿಸ್ಕಸ್ ಮಾಡಿದ್ವಿ ಅದರದ್ದು ನೋಟ್ಸನ್ನು ನೋಟ್ ಮಾಡ್ಕೊಬಿಡೋಣ. ಬರ್ಕೊಳ್ಳಿ. ಡೆಫಿನೇಷನ್ ಆಫ್ ಎ ಮ್ಯಾಟ್ರಿಕ್ಸ್. ಡೆಫಿನೇಷನ್: ಎ ಮ್ಯಾಟ್ರಿಕ್ಸ್ ಈಸ್ ಎ rectangular arrangement. A matrix is a rectangular arrangement of numbers bracketally real or complex. Close the bracket. Real or complex ಅಂತ ಬರೆದು ಬ್ರಾಕೆಟ್ ಕ್ಲೋಸ್ ಮಾಡಿ. or are functions. or are functions in rows and columns. In rows and columns. In rows and columns and denoted by A is equal to box Aij. Full stop. Next line. The numbers are functions. The numbers are functions are called the elements. Or entries of the matrix. Are called the elements or entries of the matrix. For example, ಇಲ್ಲಿದೆ ನೋಡಿ, 2x2 ಮ್ಯಾಟ್ರಿಕ್ಸ್ ABCD, ಅಥವಾ ಇನ್ನೊಂದು ABCDEF, ಅಥವಾ ಇನ್ನೊಂದು 1 2 3 4 5 6 7 8 9 3x3 ಮ್ಯಾಟ್ರಿಕ್ಸ್. ಫುಲ್ ಸ್ಟಾಪ್ ಅಥವಾ ಎಕ್ಸೆಟ್ರಾ ಅಂತ ಬರೀರಿ. ನೆಕ್ಸ್ಟ್ ಲೈನಲ್ಲಿ, ಇಫ್ ಎ ಮ್ಯಾಟ್ರಿಕ್ಸ್ ಎ, ಕ್ಯಾಪಿಟಲ್ ಎ, ಇಫ್ ಎ ಮ್ಯಾಟ್ರಿಕ್ಸ್ ಎ ಆಸ್ m rows and n columns, if a matrix A, capital A, has m rows and n columns, then order, ಬ್ರಾಕೆಟಲ್ಲಿ ಸೈಜ್, ಆರ್ಡರ್ ಅಂತಲೂ ಕರಿತೀವಿ, ಸೈಜ್ ಅಂತಲೂ ಕರಿತೀವಿ. then order or size of matrix capital A is m cross n. ಈಸ್ m cross n ಅಂತ ಬರೀಬೇಕು. m cross n. ಫುಲ್ ಸ್ಟಾಪ್. ಸೊ ಫಾರ್ ದಿ above matrix, ಸೊ ಫಸ್ಟ್ ಒನ್ ಇದನ್ನು ಬರೆದಿದ್ರಲ್ವಾ, 2x2 ಮ್ಯಾಟ್ರಿಕ್ಸ್. ನೆಕ್ಸ್ಟ್ ಇದನ್ನು ಬರೆದಿದ್ರಲ್ವಾ, ಇದು 3x3 ಮ್ಯಾಟ್ರಿಕ್ಸ್. ಹಾಗೆ ಇದೂ 3x3 ಮ್ಯಾಟ್ರಿಕ್ಸ್. ಸೊ ಇಲ್ಲೇನು ಆರ್ಡರ್, ನಂಬರ್ ಆಫ್ ರೋಸ್ ಆ್ಯಂಡ್ ಕಾಲಮ್ಸ್ ಸೇಮ್ ಇರಬೇಕಂತ ಏನಿಲ್ಲ, ಜಸ್ಟ್ ನಿಮಗೆ ಅವೆರಡರ ನಂಬರನ್ನ ನಾವು ಮಾರ್ಕ್ ಮಾಡ್ಬೋದು. ನಾನು ತೊಗೊಂಡಿರೋದೆಲ್ಲ ಈಕ್ವಲ್ ಇದೆ, ಬಟ್ ಹಾಗೇನು ಇರಲೇಬೇಕಂತ ಏನಿಲ್ಲ. 3x2 ಇರ್ಬೋದು, 2x3 ಇರ್ಬೋದು, ಆ ಥರ ಏನು ಬೇಕಾದರೂ ಬರಿಬೋದು. ನೆಕ್ಸ್ಟ್ ಲೈನಲ್ಲಿ ಬರೀರಿ. ಇನ್ ಜನರಲ್ an m cross n in general and m cross n matrix is of the form so A is equal to, ನೋಡಿ ಇಲ್ಲಿದೆ, A is equal to Aij. ಅದನ್ನು ಎಕ್ಸ್ಪ್ಯಾಂಡ್ ಮಾಡಿದರೆ ಈ ಥರ A11 A12 A13 ಎಕ್ಸೆಟ್ರಾ A1n. ಹಾಗೆ ಸೆಕೆಂಡ್ ರೋ
A21, A22, A23 ಎಕ್ಸೆಟ್ರಾ A2n. ಹಾಗೆ ಎಲ್ಲ ರೋ ಬರಿತಾ ಹೋದರೆ ಕೊನೆ ರೋ AM1, AM2, AM3 ಎಕ್ಸೆಟ್ರಾ AMN ಅನ್ನೋದು ನಮಗೆ ಬರುತ್ತೆ. ಸೊ ಇಲ್ಲಿ ನಾವು ಅಬ್ಸರ್ವ್ ಮಾಡಬೇಕು, A11 ಅಂದರೆ ಫಸ್ಟ್ ರೋ ಫಸ್ಟ್ ಕಾಲಮ್ ಎಲಿಮೆಂಟ್ ಅಂತ, A12 ಅಂದರೆ ಫಸ್ಟ್ ರೋ ಸೆಕೆಂಡ್ ಕಾಲಮ್ ಎಲಿಮೆಂಟ್ ಅಂತ, AM3 ಅಂದರೆ mth ರೋ ಥರ್ಡ್ ಕಾಲಮ್ ಎಲಿಮೆಂಟ್ ಅಂತ ನಾವು ಅರ್ಥ ಮಾಡ್ಕೋಬೇಕು. ಅರ್ಥ ಆಯ್ತಲ್ವಾ? ಸೊ ಇದು ನಮ್ಮ ಜನರಲ್ ಫಾರ್ಮ್ ಆಫ್ ಎ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಸೊ ನೋಟ್ ಮಾಡ್ಕೊಳ್ಳಿ, ಒಂದು ನೋಟನ್ನು ಬರ್ಕೊಳ್ಳಿ, ಬರೀರಿ. ದಿ ನಂಬರ್ ಆಫ್ ಎಲಿಮೆಂಟ್ಸ್ in an m cross n. The number of elements in an m cross n matrix will be equal to mn. Will be equal to mn. Will be equal to mn. mn equal to mn. Full stop. Next heading ಬರ್ಕೊಳ್ಳಿ, types of matrices. Types of matrices. Types of matrices. First one, null or zero matrix. Null or zero matrix. ಬರೀರಿ. A matrix having all the elements are zeros. A matrix having all the elements are zeros is called null or zero matrix. Is called null or zero matrix. For example, ನೋಡಿ 0 0 ಅಥವಾ 0 0 0 0 ಅಥವಾ ಇದಾಗ್ಬೋದು 0 0 0. ಒಂದು ರೋನಲ್ಲಿ 4 0, ಎರಡನೇ ರೋನಲ್ಲೂ 4 0. ಗೊತ್ತಾಯ್ತಾ? ಸೊ ನೆಕ್ಸ್ಟ್ ಲೈನಲ್ಲಿ ಬರೀರಿ, ದಟ್ ಈಸ್ ಝೀರೋ ಮ್ಯಾಟ್ರಿಕ್ಸ್ ಡಿನೋಟೆಡ್ ಬೈ ಝೀರೋ ಓನ್ಲಿ. ಅಂದರೆ ಝೀರೋ ಮ್ಯಾಟ್ರಿಕ್ಸಲ್ಲಿ ಎಲ್ಲ ಎಲಿಮೆಂಟ್ ಏನಾಗಿರ್ತವೆ? ಝೀರೋ ಆಗಿರ್ತವೆ. ನೆಕ್ಸ್ಟ್ ರೋ ಮ್ಯಾಟ್ರಿಕ್ಸ್ ಆರ್ ರೋ ವೆಕ್ಟರ್. ರೋ ಮ್ಯಾಟ್ರಿಕ್ಸ್ ಆರ್ ರೋ ವೆಕ್ಟರ್. ಬರೀರಿ. ಎ ಮ್ಯಾಟ್ರಿಕ್ಸ್ ಹ್ಯಾವಿಂಗ್ only one row is called row matrix. A matrix having only one row is called row matrix. For example, ನೋಡಿ ಇಲ್ಲಿದೆ 1 5 3 4, only 3, 1 0 0 1 0 etc. 0 etc. ನೆಕ್ಸ್ಟ್ ಕಾಲಮ್ ಮ್ಯಾಟ್ರಿಕ್ಸ್. ಕಾಲಮ್ ಮ್ಯಾಟ್ರಿಕ್ಸ್ ಅಥವಾ ಕಾಲಮ್ ವೆಕ್ಟರ್ ಅಂತ ಕರಿತೀವಿ. ಬರೀರಿ. ಎ ಮ್ಯಾಟ್ರಿಕ್ಸ್ ಹ್ಯಾವಿಂಗ್ ಓನ್ಲಿ ಒನ್ ಕಾಲಮ್. ಎ ಮ್ಯಾಟ್ರಿಕ್ಸ್ ಹ್ಯಾವಿಂಗ್ ಓನ್ಲಿ ಒನ್ ಕಾಲಮ್ ಈಸ್ ಕಾಲ್ಡ್ ಕಾಲಮ್ ಮ್ಯಾಟ್ರಿಕ್ಸ್. ಈಸ್ ಕಾಲ್ಡ್ ಎ ಕಾಲಮ್ ಮ್ಯಾಟ್ರಿಕ್ಸ್. ಫಾರ್ ಎಕ್ಸಾಂಪಲ್ ನೋಡಿ ಇಲ್ಲಿದೆ ಕಾಲಮಲ್ಲಿ 5 3 1 ಅಥವಾ 8 -2 4 0 ಎಕ್ಸೆಟ್ರಾ. ಮೊದಲನೇದರಲ್ಲಿ 3 ರೋ ಇದೆ, ಒಂದು ಕಾಲಮ್ ಇದೆ. ಎರಡನೇದ್ರಲ್ಲಿ 4 ರೋ ಇದೆ, ಒಂದು ಕಾಲಮ್ ಇದೆ. ನೆಕ್ಸ್ಟ್ ಸ್ಕ್ವೇರ್ ಮ್ಯಾಟ್ರಿಕ್ಸ್. ಸ್ಕ್ವೇರ್ ಮ್ಯಾಟ್ರಿಕ್ಸ್ ಬರೀರಿ. ಎ ಮ್ಯಾಟ್ರಿಕ್ಸ್ ಹ್ಯಾವಿಂಗ್ ದಿ
A matrix having the same number of rows and columns. A matrix having the same number of rows and columns is called a square matrix. Is called a square matrix, or the matrix Aij m cross n is a square matrix if m is equal to n. ಅಂದರೆ ನಂಬರ್ ಆಫ್ ರೋಸು ನಂಬರ್ ಆಫ್ ಕಾಲಮ್ಸ್ ಸೇಮ್ ಇದ್ದರೆ ಅದನ್ನು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂತೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿದೆ ನೋಡಿ, ಒಂದೇ ರೋ ಒಂದೇ ಕಾಲಮು, ಅಥವಾ 2 ರೋ 2 ಕಾಲಮು, ಅಥವಾ 3 ರೋ 3 ಕಾಲಮ್ ಇರೋಂಥ ಯಾವುದಾದ್ರೂ ಮ್ಯಾಟ್ರಿಕ್ಸ್ನ ನೀವು ಬರ್ಕೋಬೋದು. ನೆಕ್ಸ್ಟ್ ಡೆಫಿನಿಷನ್, ಡಯಾಗನಲ್ ಮ್ಯಾಟ್ರಿಕ್ಸ್. ಡಯಾಗನಲ್ ಮ್ಯಾಟ್ರಿಕ್ಸ್ ಬರೀರಿ. ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಈಸ್ ಸೆಡ್ ಟು ಬಿ A square matrix is said to be a diagonal matrix. A square matrix is said to be diagonal matrix if each of its non-diagonal elements is 0. If each of its non-diagonal elements is 0. ಫಾರ್ ಎಕ್ಸಾಂಪಲ್ ನೋಡಿ ಇಲ್ಲಿದೆ 5002 ಅಥವಾ 300 020 006 ಇವು ಡಯಾಗನಲ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಸೊ ನೆಕ್ಸ್ಟು ಸ್ಕೇಲಾರ್ ಮ್ಯಾಟ್ರಿಕ್ಸ್. ಸ್ಕೇಲಾರ್ ಮ್ಯಾಟ್ರಿಕ್ಸ್. ಸೊ ಸ್ಕೇಲಾರ್ ಮ್ಯಾಟ್ರಿಕ್ಸ್ ಅಂದರೆ ಬರ್ಕೊಳ್ಳಿ, ಎ ಡಯಾಗನಲ್ ಮ್ಯಾಟ್ರಿಕ್ಸ್ whose diagonal elements are all equal is called a scalar matrix. ಅಂದರೆ ಡಯಾಗನಲ್ ಮ್ಯಾಟ್ರಿಕ್ಸಲ್ಲಿ ಎಲ್ಲ ಡಯಾಗನಲ್ ಎಲಿಮೆಂಟು ಸೇಮ್ ಇದ್ದರೆ ಅದನ್ನು ನಾವು ಸ್ಕೇಲಾರ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ನೋಡಿ ಇಲ್ಲಿದೆ 2002 ಅಥವಾ 300 030 003. ನೆಕ್ಸ್ಟ್, ಯೂನಿಟ್ ಆರ್ ಐಡೆಂಟಿಟಿ ಮ್ಯಾಟ್ರಿಕ್ಸ್. ಯೂನಿಟ್ ಆರ್ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಬರೀರಿ. ಎ ಸ್ಕೇಲಾರ್ ಮ್ಯಾಟ್ರಿಕ್ಸ್ in which each diagonal element is equal to 1. A scalar matrix in which each diagonal element is equal to 1 is called a unit matrix or identity matrix, denoted by capital I. ಫಾರ್ ಎಕ್ಸಾಂಪಲ್ ನೋಡಿ, I2 ಅಂದರೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 2 ಅಂತ. I3 ಅಂದರೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 3 ಅಂತ. ನೋಡಿ, I2 is equal to 1001. ಅದೇ ರೀತಿ I3 is equal to 100 010 001 ಎಕ್ಸೆಟ್ರಾ. ನೆಕ್ಸ್ಟ್, ಕಂಪ್ಯಾರಬಲ್ ಮ್ಯಾಟ್ರಿಸಸ್ ಬರ್ಕೊಳ್ಳಿ. 2 matrices A and B are called comparable matrices if they are of the same order. For example, ನೋಡಿ
5 0 minus 2, 3 2 minus 7, and 4 minus 3 minus 6 minus 1 0 4 are comparable because both are of the same order 2 cross 3. Both are of the same order 2 cross 3. Full stop. Next, equal matrices. Equal matrices. Very. Two matrices A and B are said to be equal. Are said to be equal if they are of the same order. If they are of the same order and the corresponding elements are equal. And the corresponding elements are equal. So, for example, ಇಲ್ಲಿ ನೋಡಿ ಫಸ್ಟ್ನೇದು ಎ ಬಿ 3 5. ಇಫ್ ದೀಸ್ ಟು ಆರ್ ಈಕ್ವಲ್ ಅಂದರೆ ಎ ಜಾಗಕ್ಕೆ 3 ಬರಬೇಕು ಆ್ಯಂಡ್ ಬಿ ಜಾಗಕ್ಕೆ 5 ಬರಬೇಕು. ಅದೇ ರೀತಿ ಸೆಕೆಂಡ್ ಒನ್ ಎ ಬಿ ಸಿ ಡಿ 0 3 5 2. ಇಫ್ ಅಂಡ್ ಓನ್ಲಿ ಇಫ್. ಸೊ ಎ ಜಾಗಕ್ಕೆ 0, ಬಿ ಜಾಗಕ್ಕೆ 3, ಸಿ ಜಾಗಕ್ಕೆ 5 ಆ್ಯಂಡ್ ಡಿ ಜಾಗಕ್ಕೆ 2, etc. Next, upper triangle matrix. Upper triangle matrix. ಬರೀರಿ. A square matrix A is called an upper triangle matrix if Aij equals 0 for all I greater than 0. I greater than 0. For example, this is the upper triangle matrix. Similarly, lower triangle matrix. Lower triangle matrix. ಬರ್ಕೊಳ್ಳಿ. A square matrix A is equal to Aij is called a lower triangle matrix if Aij equals 0 for all I less than j. For example, 1 0 0, 2 1 0, 3 0 5. ಯಾವ್ದು ಬೇಕಾದರೂ ತಗೋಬೋದು. So this is the lower triangle matrix. And lastly, negative of a matrix. Negative of a matrix. ಬರೀರಿ. The negative of a matrix A is equal to Aij, M cross N order, is the matrix minus A. Is the matrix minus A is equal to minus Aij with same order M cross N obtained by replacing each element. Obtained by replacing each element of capital A with its corresponding additive inverse. With its corresponding additive inverse. For example, A is equal to 2 3 minus 1 1 minus 2 4. Then minus A is equal to ನೋಡಿ ಎಲ್ಲ ಅಪೋಸಿಟ್ ಸೈನ್ ಬರೀಬೇಕು. minus 2 minus 3 1 minus 1 plus 2 plus 4 ಇದೆ, ಅದನ್ನು minus 4 ಅಂತ ಬರೀಬೇಕು. ಸೊ ಅಲ್ಲಿಗೆ ನಮಗೆ ಮ್ಯಾಟ್ರಿಕ್ಸ್ ಅಂದ್ರೇನು ಮತ್ತು ಅದರ ಟೈಪ್ಸ್ ಆಫ್ ಮ್ಯಾಟ್ರಿಕ್ಸು ಗೊತ್ತಾಗಿದೆ. ಮುಂದಿನ ಕ್ಲಾಸಲ್ಲಿ ನಾವು ಪ್ರಾಬ್ಲಮ್ಸನ್ನ ಮಾಡೋಣ. ಓಕೆ, ಥ್ಯಾಂಕ್ ಯು.